ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಮ್ಮ ಜೂಜು ಚಾರ್ಜರ್ ಎಲ್ಲ ಕಚ್ಚಾಕ್ಬಿಟ್ಟಿದ್ದಾನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಅಷ್ಟೇ ತುಂಬಾ ಲೇಟ್ ಆಗಿದ್ದೆ. ಯಾಕಂತಂದರೆ ಪ್ರಮೋಷನ್ನು ಶೂಟು ಅಂತ ತುಂಬಾ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ. ಕರೆಕ್ಟಾಗಿ ನಿದ್ದೆನೂ ಇರಲಿಲ್ಲ. ಮನೆಗಂತೂ ಏನೂ ಕೆಲಸಗಳು ಆಗಿರಲಿಲ್ಲ. ನಾನು ಚಾರ್ಜರ್ನ ಕರೆಕ್ಟಾಗಿ ಇಟ್ಟೋಗಿದ್ದೆ. ಸೊ ಅದು ಹೆಂಗೆ ಹೇಳ್ಕೊಂಡು ನಮ್ಮ ಜೂಜು ಗೊತ್ತಿಲ್ಲ, ದಿವಾನ್ ಕಟ್ ಮೇಲೆ ಎಗರ್ಬಿಟ್ಟು ಎಳೆದ್ಬಿಟ್ಟು ಕಚ್ಚಿದ್ದಾನೆ. ನಾನು ಮನೇಲಿದ್ದಾಗ ದಿವಾನ್ ಕಟ್ ಮೇಲೆ ಎಗರೋಕ್ಕೆ ಬರಲ್ವೇನೋ ಅಂತೇಳ್ಬಿಟ್ಟು ನಾಟಕ ಆಡ್ತಾನೆ. ಮತ್ತು ನಾನು ಹೋಗಿರೋ ಟೈಮಲ್ಲಿ ಇವಳು ಇನ್ನೂ ಬಂದಿಲ್ವಲ್ಲ ಮನೆಗೆ ಅಂತೇಳ್ಬಿಟ್ಟು ಸಿಟ್ಟಿಗೆ ಏನು ಬರುತ್ತೋ ಅದನ್ನೆಲ್ಲ ಮನೇಲಿರೋ ಸಾಮಾನುಗಳೆಲ್ಲ ಕಚ್ಚಾಕೋದು ಎಳ್ದಾಕೋದು ಮಾಡಿರ್ತಾರೆ. ಮನೇಲಿ ಇಲ್ಲ ಅಂತಂದರೆ ಕರೆಕ್ಟಾಗಿ ಮನೇಲಿ ಏನೂ ಕೆಲಸನೇ ಆಗಿರಲ್ಲ. ಹೆಂಗಿರುದ್ದಿದ್ದೂಳು ಹಂಗೇನೆ ಇರುತ್ತೆ. ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಬಟ್ಟೆಗಳು ಏನು ವಾಶ್ ಮಾಡಿರಲಿಲ್ಲ, ಮ್ಯಾಟ್ಗಳೆಲ್ಲ ಹಂಗೆ ಇದ್ವು. ನಮ್ಮ ಜೂಜು ಟಾಯ್ಲೆಟ್ ಮಾಡಿದ್ರೆ ಅಂತೂ ತುಂಬ ಸ್ಮೆಲ್ ಬರುತ್ತೆ. ಸೊ ಹಂಗಾಗಿ ಕಸ, ನೆಲ, ಮ್ಯಾಟ್ಗಳು, ಬಟ್ಟೆಗಳು ಏನೇನಿತ್ತೋ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಇವತ್ತು ಬಟ್ಟೆಗಳು ಮಾತ್ರ ಎಷ್ಟು ದಿನಗಳಾದರೂ ಒಗೆದೇ ಇರಲಿಲ್ಲ. ಸೊ ಹಂಗಾಗಿ ಇವತ್ತೆಲ್ಲ ಬಟ್ಟೆಗಳೆಲ್ಲ ವಾಶ್ ಮಾಡಿಕೊಂಡೆ. ಮತ್ತು ಮೊಸರೆಗಳು ಅಷ್ಟೇ ಹಾಗೆ ಇತ್ತು, ಬೆಳಗ್ಗೆ ನಾಷ್ಟ ಮಾಡಿದ್ದು, ಮತ್ತು ಅದೇನು ತೊಳ್ಕೊಂಡಿರಲಿಲ್ಲ. ಸೊ ಹಂಗಾಗಿ ತೊಳ್ಕೊಂಡೆ. ಇವನಿಗೆ ಜಾಸ್ತಿ ಸ್ವೀಟ್ ತಿನ್ನಿಸ್ಬೇಡ ಅಂತ ಹೇಳಿದರೆ, ಅಂದರೂ ನಾವು ಏನು ತಿಂದರೂ ಬಿಡಲ್ಲ, ತಿನ್ನಕ್ಕೆ ಬರ್ತಾನೆ. ಏನೇ ಕೆಲಸ ಮಾಡ್ತಿದ್ರು ಬಿಡಲ್ಲ, ಅಡ್ಡಡ್ಡ ಬರ್ತಾನೆ. ಅದಕ್ಕೆ ಸರಿಯಾಗಿ ಒಂದೇಟು ಹೊಡೆದೆ. ಮೊನ್ನೆ ನೈಟ್ ನೋಡಿದಾಗ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇದ್ದಿದ್ದೆಲ್ಲ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾನೆ. ನೆನ್ನೆ ನೈಟ್ ನೋಡಿದ್ರೆ ದಿಮ್ಗಳದ್ದು ಕವರ್ ಎಲ್ಲ ಎತ್ತಾಕ್ಬಿಟ್ಟು ಅದರೊಳಗೆ ಇದ್ದಿದ್ದು ಹತ್ತಿಗಳೆಲ್ಲ ಎತ್ತು ಹೊರಗಡೆ ಹಾಕಿದ್ದಾನೆ. ನೆನ್ನೆ ನೋಡಿದ್ರೆ ಚಾರ್ಜರ್ ಎಲ್ಲ ಕಚ್ಚಾಕ್ಬಿಟ್ಟು ಫುಲ್ಲು ಇನ್ನೊಂದು ಚಾರ್ಜ್ ಹಾಕಕ್ಕೆ ಬರ್ತಾ ಇಲ್ಲ ಅದು ಐಫೋನ್. ನನಗಂತೂ ಆ ಚಾರ್ಜರ್ ನೋಡಿ ತಲೆನೇ ಕೆಟ್ಟೋಯ್ತು. ಮಧ್ಯಾಹ್ನ ಊಟಕ್ಕೆ ಮಟನ್ ಆರ್ಡ್ರ್ ಮಾಡಿದೆ. ಮಟನ್ ಸಾಂಬಾರು, ಬೋಟಿ, ಮುದ್ದೆ ಎಲ್ಲನೂ ಸಖತ್ತಾಗಿತ್ತು. ನಾನು ಮಟನ್ ತಿನ್ನಲ್ಲ, ನನಗೆ ಅಲರ್ಜಿ ಥರ ಆಗುತ್ತೆ. ಸೊ ಅಲರ್ಜಿ ಅದು ಇದು ಅಂದ್ಕೊಂಡ್ರೆ ಹಂಗೆ ಇದ್ಬಿಡ್ತೀವಿ, ತಿನ್ನಲ್ಲ, ಬರೀ ಚಿಕನ್ ತಿನ್ಕೊಂಡೇ ಇರಬೇಕಾಗುತ್ತೆ ಅಂತೇಳ್ಬಿಟ್ಟು ಟೇಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಮಟನ್ನ ತಿಂದೆ. ಬಟ್ ಒಂದು ಟ್ಯಾಬ್ಲೆಟ್ ತೊಗೊಂಡು ತಿಂದೆ, ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿ. ಇವತ್ತಿನ ಡೇ ಈ ಥರ ಇತ್ತು. ಕ್ಲೀನಿಂಗ್ ಡೇ ಅಂತಲೇ ಹೇಳ್ಬೋದು. ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬಾ ಸುಸ್ತಾಗೋಯ್ತು. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.